ಪದಪಯಣ ಗಾನ ಸಿಂಚನ. ಚಂದನ ವಾಹಿನಿಯ ಪ್ರೀತಿಯ ವೀಕ್ಷಕರಿಗೆ ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ನಮ್ಮ ತೀರ್ಪುಗಾರರು ನಮ್ಮ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತಹ ಸಮಯ. ಮೊದಲನೇದಾಗಿ ಕಡಬಗೆರೆ ಮುನಿರಾಜು ಸರ್, ಜೋರಾದ ಚಪ್ಪಾಳೆ ಬರಲಿ. ವೆಲ್ಕಮ್, ಸ್ವಾಗತ ಸುಸ್ವಾಗತ. ವೇಮಗಲ್ ನಾರಾಯಣ ಸ್ವಾಮಿ ಸರ್, ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಹಾಗೆ ನಮ್ಮ ಮುಖ್ಯ ತೀರ್ಪುಗಾರರಾದಂತಹ ಅರ್ಚನಾ ಉಡುಪ ಮ್ಯಾಮ್, ಜೋರಾದ ಚಪ್ಪಾಳೆ ಬರಲಿ. ಕುದುರೆನ ತಂದಿದ್ದಾರಂತೆ, ಯಾರು ಅಂತ ಕೇಳಿದ್ರೆ ಮಾರಣ್ಣ KS ಆನ್ ಸ್ಟೇಜ್ ಪ್ಲೀಸ್. ಕುದುರೆನ ತಂದೀನಿ ಜೀನಾವ ಬಿಗಿದೀವ್ನಿ, ಕುದುರೆನ ತಂದೀನಿ ಜೀನಾವ ಬಿಗಿದೀವ್ನಿ. ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಅಂಗ್ಲ ಗುಡಿಸೋರಿಲ್ಲ, ಗಂಗ್ಲ ತೊಳೆಯೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ. ಅಂಗ್ಲ ಗುಡಿಸೋರಿಲ್ಲ, ಗಂಗ್ಲ ತೊಳೆಯೋರಿಲ್ಲ, ಹೆಂಗೆ ಬರಲಣ್ಣ ಮದುವೆಗೆ. ಅಂಗ್ಲಾಕೆ ಆಳಿಡುವೆ, ಗಂಗ್ಲಾಕೆ ತೊತ್ತಿಡುವೆ, ಅಂಗ್ಲಾಕೆ ಆಳಿಡುವೆ, ಗಂಗ್ಲಾಕೆ ತೊತ್ತಿಡುವೆ. ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೆನ ತಂದೀನಿ ಜೀನಾವ ಬಿಗಿದೀವ್ನಿ, ಕುದುರೆನ ತಂದೀನಿ ಜೀನಾವ ಬಿಗಿದೀವ್ನಿ. ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಮಳೆರಾಯ ಬಂದೀತೋ, ಕೆರೆಯಾರ ತುಂಬೀತೋ, ಹೆಂಗೆ ಬರಲಣ್ಣ ಮದುವೆಗೆ. ಮಳೆರಾಯ ಬಂದೀತೋ, ಕೆರೆಯಾರ ತುಂಬೀತೋ, ಹೆಂಗೆ ಬರಲಣ್ಣ ಮದುವೆಗೆ. ಚಿನ್ನದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಚಿನ್ನದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ. ಜೋಕೇಲಿ ನಿನ್ನ ಕರೆದೊಯ್ವೆ, ಜೋಕೇಲಿ ನಿನ್ನ ಕರೆದೊಯ್ವೆ. ಕುದುರೆನ ತಂದೀನಿ ಜೀನಾವ ಬಿಗಿದೀವ್ನಿ, ಕುದುರೆನ ತಂದೀನಿ ಜೀನಾವ ಬಿಗಿದೀವ್ನಿ. ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಮಾರಣ್ಣ ಅವರೇ ಹೇಳಿ ಮೇಡಮ್. ಓಕೆ, ಖುಷಿನಾ? ಖುಷಿ ಮೇಡಮ್. ಓಕೆ, ಈಗ ಮುನಿರಾಜು ಸರ್. ಜನಪದ ಹಾಡುಗಳಲ್ಲಿ ಸಂಬಂಧಗಳ ಬಗ್ಗೆ ಭಾಳಷ್ಟು ಹಾಡುಗಳು ಸಿಗ್ತಾ ಹೋಗುತ್ತೆ. ಅದರಲ್ಲೂ ಅಣ್ಣ ತಂಗಿ ಬಗ್ಗೆ ಹೇಳೋಂಗೆ ಇಲ್ಲ, ಎಷ್ಟೊಂದು ಹಾಡುಗಳಿದೆ. ಈ ಹಾಡಲ್ಲಿ ವಿಶೇಷ ಏನು ಗೊತ್ತಾ, ಮದುವೆ ಅನ್ನೋ ಸಂಭ್ರಮ ಅಲ್ಲಿದೆ, ತಂಗಿಗೆ ಬರಲಿಕ್ಕಾಗಲ್ಲ ಅನ್ನೋ ಸಂಕಟ ಇದೆ. ಆ ಟ್ಯೂನಲ್ಲಿ ಕೂಡ ಅದು ಎರಡೂ ಮಿಳಿತವಾಗಿದೆ. ಆ ಟ್ಯೂನಲ್ಲೇ ಆ ಎರಡೂ ಭಾವನೆಗಳು ಮಿಳಿತವಾಗಿದೆ. ಸಂತೋಷ
ಅಲ್ಲಿ ಒಂದು ಸಣ್ಣ ಪೇಯ್ನೂ ಕಾಣುತ್ತೆ ಮತ್ತು ಸಂತೋಷನೂ ಕಾಣುತ್ತೆ. ಅದೆರಡೂ ಭಾವನೆಗಳು ನಿಮ್ಮಲ್ಲಿ ಹಾಡಿನಲ್ಲಿ ಕಾಣ್ತಾ ಇತ್ತು. ಇದಕ್ಕಿಂತ ಇನ್ನೇನು ಹೇಳಿ. ತುಂಬ ಧನ್ಯವಾದಗಳು ಸರ್. ನಿಮ್ಗಲ್ ಸರ್, ತಂಗಿ ಮೇಲಿನ ಒಂದು ಪ್ರೀತಿ ಹೇಗಿರುತ್ತೆ ನಮ್ಮ ಜನಪದರಲ್ಲಿ ಅಂತಕ್ಕಂಥದ್ದು. ಆದರೆ ಈಗ ಪ್ರಸ್ತುತ ಅದು ಈ ಕಾಲಘಟ್ಟದಲ್ಲಿ ಮಾಯವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಸ್ತಿ ಅಂತಸ್ತುಗಳ ಬಗ್ಗೆ ಅನೇಕ ಕೇಸುಗಳಿದ್ದಾವೆ. ಆ ಒಂದು ಹೋಯ್ತು ಭ್ರಮೆ. ನಾವೆಲ್ಲ ಕಲ್ಪನೆ ಮಾಡ್ಕೋಬೇಕಷ್ಟೇ, ಹಿಂದೆ ಇತ್ತು ಈ ಕಾಲದಲ್ಲಿ ಹೀಗೆ ಅಂತ. ಆದರೂ ನೆನಪು ಮಾತ್ರ ಕಹಿ ಅಲ್ಲಲ್ಲ, ಅದು ಯಾವಾಗೂ ಸಿಹಿಯಾಗೇ ಇರುತ್ತೆ. ಒಳ್ಳೆ ಪ್ರೆಸೆಂಟೇಷನ್ನು, ಅಚ್ಚುಕಟ್ಟಾಗಿ ಆಡಿದ್ರಿ. ಧನ್ಯವಾದ. ಸೊ ವೇಮ್ಗಲ್ ಸರ್ ಆ್ಯಕ್ಚುಲಿ ತೀರ್ಪು ಕೊಡಬೇಕಾದ್ರೆ ನಾನು ನೋಡ್ತಾ ಇರ್ತೀನಿ, ಎಲ್ಲನೂ ಕನೆಕ್ಟ್ ಮಾಡ್ತಾರೆ ಪ್ರಾಕ್ಟಿಕಲ್ ಆಗಿ. ಅಂದರೆ ಬಹುಶಃ ಅವರ ಅನುಭವಗಳ ಮಾತು ಅದು. ಅವ್ರು ಹಿಂದೆ ಇದ್ದಿದ್ದು ನೋಡಿದ್ದಾರೆ, ಹೇಗಿದ್ರು ಜನ ಅಂತ. ಅಪಾರವಾದ ಅನುಭವ ನಿಮ್ಗಿರೋದು. ವೆರಿ ಗುಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಅರ್ಚನಾ ಮ್ಯಾಮ್, ಈ ಹಾಡಲ್ಲಿ ನಾನು ನೋಟಿಸ್ ಮಾಡಿರೋದೇನು ಅಂದರೆ, ಪ್ರತಿ ವರ್ಡಿನಲ್ಲೂ ಸಂಗತಿ, ಕೊಳಲು ನುಡಿಸುವವರು ಉಪಯೋಗಿಸುವಂತಹ ಮಟ್ಟುಗಳು, ಅದೇ ರೀತಿಯ ಸಂಗತಿಗಳು ಈ ಹಾಡಲ್ಲಿ ಬರ್ತವೆ. ಪ್ರತಿ ಪದದ ಕೊನೆಯಲ್ಲೂ ತುಂಬ ಕಷ್ಟ. ದೊಡ್ಡ ದೊಡ್ಡ ಗಾಯಕರೇ ಹಾಡಲಿಕ್ಕೆ ಕಷ್ಟಪಡಬೇಕಾದಂತಹ ಸಂಗತಿಗಳನ್ನು ಇವ್ರು ಲೀಲಾಜಾಲವಾಗಿ ಹಾಡಿದ್ರು ಇವತ್ತು. ಕುದುರೇನ ತಂದೀನಿ ಜೀನಾವ ಬಿಗಿದೀವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಪಲ್ಲವಿ ಎಲ್ಲ ಚೆನ್ನಾಗಿ ಹಾಡ್ತಾರೆ, ಚರಣದಲ್ಲಿ ಶ್ರುತಿ ಪ್ರಾಬ್ಲಮ್ ಆಗ್ತದೆ ಬಹುತೇಕ ಎಲ್ಲರದ್ದು. ಸೊ ನೀವು ಚರಣ ಹಾಡುವಾಗ ಹೈ ಪಿಚ್ಚಿಗೆ ಹೋಗುವಾಗ ಸ್ವಲ್ಪ ಶ್ರುತಿ ಕಡೆ ಗಮನ ಕೊಡಿ. ಬಟ್ ತುಂಬ ಭಾವನೆ ತುಂಬ ಚೆನ್ನಾಗಿತ್ತು. ಸಂಗತಿಗಳೆಲ್ಲ ಅದ್ಭುತವಾಗಿ ಹಾಡಿದ್ರಿ, ತುಂಬ ಚೆನ್ನಾಗಿ ಹಾಡಿದ್ರಿ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಅರುಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಜೋ 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 ಎನ್ನಿರೇ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಲಬುರ್ಗಿಯ ನವಿಲು ಪೀರಪ್ಪ. ಜೋ ಜೋ ಎನ್ನೀರೇ, ಜೋ 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 ಎನ್ನೀರೇ, ಜೋ 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 ಎನ್ನೀರೇ. ನಮ್ಮ ಏಳು ಮಲೆಯ ಮಾದೇವನಿಗೆ ಜೋಗುಳ್ಳ ಹಾಡಿರೇ, ಜೋ 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 ಎನ್ನೀರೇ, ಜೋ 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 ಎನ್ನೀರೇ, ಜೋ 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 ಎನ್ನೀರೇ. ಹಾವು ಚೇಳಗಳನ್ನ ಹಿಡಿದು ತಂದವರೇ, ಗೊತ್ತಾಗೋ ಸಂಬೆಗಳ ಕೊಳದಲ್ಲಿ ಹಾಕವರೇ. ಹಾವು ಚೇಳಗಳನ್ನ ಹಿಡಿದು ತಂದವರೇ, ಆ ಗೊತ್ತಾಗೋ ಸಂಬೆಗಳ ಕೊಳದಲ್ಲಿ ಹಾಕವರೇ. ಹುಲಿಯ ಮರೆಯ ಜೊತೆಗೆ ಆಟವಾಡಿದ ಸ್ವಾಮಿ, ಹುಲಿಯ ಮರೆಯ ಜೊತೆಗೆ ಆಟವಾಡಿದ ಸ್ವಾಮಿ. ಆಯಾಸಗೊಂಡವರೇ ಹಾಯಾಗಿ ಮಲಗವರೇ, ಆಯಾಸಗೊಂಡವರೇ ಹಾಯಾಗಿ ಮಲಗವರೇ. ಜೋ 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 ಎನ್ನೀರೇ, ಜೋ 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 ಎನ್ನೀರೇ, ಜೋ 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 ಎನ್ನೀರೇ. ಮಕ್ಕಳ
ಮಕ್ಕಳು ಇಲ್ಲದ ಮನೆಗೆ ಮುದ್ದು ಮಗನಂತೆ ಸ್ವಾಮಿ, ಭಕ್ತರ ಮನೆಯಲ್ಲಿ ಇವರು ಓಡಾಡಿ ಬಂದವರೇ. ಮಕ್ಕಳು ಇಲ್ಲದ ಮನೆಗೆ ಮುದ್ದು ಮಗನಂತೆ ಸ್ವಾಮಿ, ಭಕ್ತರ ಮನೆಯಲ್ಲಿ ಅವರು ಓಡಾಡಿ ಬಂದವರೇ. ಮಕ್ಕಳು ಇಲ್ಲದ ಮನೆಗೆ ಮುದ್ದು ಮಗನಂತೆ ಸ್ವಾಮಿ, ಭಕ್ತರ ಮನೆಯಲ್ಲಿ ಇವರು ಓಡಾಡಿ ಬಂದವರೇ. 77 ಮಲೆಯ ತೊಟ್ಟಿಲ ಒಳಗೆ ಒಡೆಯ, 77 ಮಲೆಯ ತೊಟ್ಟಿಲ ಒಳಗೆ ಒಡೆಯ, ಆಯಾಸಗೊಂಡವರೇ ಹಾಯಾಗಿ ಮಲಗವರೇ. ಜೋ 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 ಎನ್ನೀರೇ, ಜೋ 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 ಎನ್ನೀರೇ. ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯ ಹಾಕವರೇ, ಕೈಯಲ್ಲಿ ಕಂಸಾಳೆ ತಾಳವ ಹಿಡಿದವರೇ. ರುದ್ರಾಕ್ಷಿ ಮಣಿಮಾಲೆ ಕೊರಳಲ್ಲಿ ಧರಿಸವರೇ, ಕೈಯಲ್ಲಿ ಕಂಸಾಳೆ ತಾಳವ ಹಿಡಿದವರೇ. ಹಾಡುತ್ತಾ ಬಂದಾನ ಉತ್ತರಾಜಮನ ಮಗನ, ಆಡುತ್ತಾ ಬಂದಾನ ಉತ್ತರಾಜಮನ ಮಗನ. ಮುದ್ದಾಡ ಬನ್ನೀರೇ ಜೋಗುಳ ಹಾಡೀರೇ, ಮುದ್ದಾಡ ಬನ್ನೀರೇ ಜೋಗುಳ ಹಾಡೀರೇ. ಜೋ 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 ಎನ್ನೀರೇ, ಜೋ 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 ಎನ್ನೀರೇ. ಜೋ 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 ಎನ್ನೀರೇ, ಜೋ 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 ಎನ್ನೀರೇ. ಜೋ 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 ಜೋ. ನಮ್ಮ ನವಿಲು ಇವತ್ತು ಫುಲ್ ಗರಿಬಿಚ್ಚಿ ಹಾಡ್ತಾವ ಅಲ್ವಾ? ಹೌದಾ ಇಲ್ವಾ? ನಮ್ಮ ಕಲಬುರ್ಗಿ ನವಿಲು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತಾ? ನಾನು ಇವರು ಜೋ ಜೋ ಅಂದಾಗ ಎಲ್ಲಿ ಮಲಗಿಸ್ಬಿಡ್ತಾರೋ, ನಿದ್ದೆ ಮಾಡಿಸ್ಬಿಡ್ತಾರೋ, ಇವಾಗ ತಾನೇ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅನ್ನಿಸ್ತಾ ಇತ್ತು. ನವಿಲು ಸೂಪರು. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ವೇಮ್ಗುಲ್ ಸರ್. ವೀರಪ್ಪ ಅವರೇ, ಸರಿ ಎಲ್ಲಿ ಹುಡುಕಿದ್ರಿ ಹಾಡನ್ನ? ಸರ್, ಇದು ನಮ್ಮ ಮಿಸ್ಸಸ್ ಅವರು ಮಗು ಚಿಕ್ಕದಾಗಿದ್ದಾಗ ಅವ್ರು ಹಾಡ್ತೀರ ಸರ್, ಆ ಹಾಡ ನಾನು ಕಲ್ತ್ಕೊಂಡೆ, ನಾನು ಹಾಡ್ತೀನಿ. ಬಹುಶಃ ಮುನ್ರಾಜ್ ಅವ್ರನ್ನ ಕೇಳಬೇಕು ನಾವು. ಈ ಹಾಡುಗಳನ್ನ ಮುನ್ರಾಜ್ ಅವರು ಬಹುಶಃ ಗಾನಗರಡಿಯಲ್ಲಿ ಆಡಿಸಿರ್ಬೇಕೇನೋ. ನಾನಂತೂ ಬೆಂಗಳೂರಿನಲ್ಲಿ ಅಪರೂಪಕ್ಕೆ ಇಂಥ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ನಿಮ್ಮ ಕಂಠದಲ್ಲಿ ಮಲೆ ಮಹದೇಶ್ವರನ ನಿಮ್ಮ ಹಾಡಿನ ಮುಖಾಂತರ ನಿದ್ರೆ ಮಾಡಿಸ್ಬಿಟ್ರಿ. ಧನ್ಯವಾದಗಳು ನಿಮಗೆ. ಹೌದು ಸರ್, ಅಂದರೆ ನಮ್ಮ ಭಾಗದ ಕಡೆದೈತೆ ಒಂದು ಅದು ಹಾಡಿದೆ ಸರ್, ಈ ಕಡೆ ಭಾಗದ ತಗೋಬೇಕಾದ್ರೆ ಇದು ಆಯ್ಕೆ ಮಾಡ್ಕೊಂಡೆ ಸರ್. ಓ ಹಾಗೆ. ಅಲ್ಲ, ಆ ಭಾಗದಲ್ಲಿ ಹೆಚ್ಚಿಗೆ ಈ ಹಾಡುಗಳು ಆಡ್ತಾರಾ? ಗೊತ್ತಿಲ್ಲ ಸರ್ ನನಗೆ ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ. ಇರಲಿ, ನಿಮ್ಮ ಒಳ್ಳೆ ಪ್ರೆಸೆಂಟೇಷನ್ ಹಾಡು ತುಂಬ ಚೆನ್ನಾಗಿ ಆಡಿದಿರಿ. ಧನ್ಯವಾದಗಳು ನಿಮಗೆ. ಸೂಪರ್ ಅರ್ಚನಾ ಮ್ಯಾಮ್. ಆಹಾ, ವೀರಪ್ಪನವರೇ ಹೇಳಿ ಮೇಡಮ್. ಏನು ಚಂದ ಇತ್ತಪ್ಪ. ಹೊಸ ರೀತಿಯ ಜೋಗುಳ ಇದು. ಹೌದು. ಜೋ ಜೋ ವಿತ್ ಜೋಶ್ ಇದು. ಜೋಶ್ ಜೋ ಜೋ ಇದು ಗ್ಯಾರಂಟಿ. ಈ ಥರ ಜೋಗುಳ ಹಾಡಿದ್ರೆ ಯಾವ ಮಕ್ಕಳು ಮಲಗಲ್ಲ. ಎಲ್ಲ ಮಕ್ಕಳು, ತಂದೆ ತಾಯಿ ಅಂದರೆ ಎಲ್ಲ ಡ್ಯಾನ್ಸೇ ಮಾಡೋದು. ಹೌದು, ತುಂಬ ಅಪರೂಪವಾಗಿತ್ತು. ನನಗೆ ಭಾರಿ ಸಂತೋಷ ಆಯಿತು. ಈ ಹಾಡು ನಾನು ಕಲ್ತ್ಕೋಬೇಕು ಅಂತ ಆಸೆ ಆಗೋಯ್ತು. ಅಷ್ಟು ಚೆಂದ ಇದೆ ಇದು ಹಾಡು. ಮೇಡಮ್, ಎಷ್ಟು ಹೊಸ ಹೊಸ ರೀತಿಯ ಹೊಸ ಹೊಸ ಒಂದು ಫ್ಲೇವರ್ ಇರುವಂಥ ಹಾಡುಗಳನ್ನ ಕೇಳೋದಕ್ಕೆ ಸಿಗ್ತಾ ಇದೆ. ಅದ್ಭುತ ಈ ವೇದಿಕೆ ನಿಜವಾಗ್ಲೂ. ಆ ಜಾನಪದದ ಸೊಗಡು ಎಂಥ ಮಜಾ, ಅದು ಮಜಾ ಅಂದರೆ ಮಜಾ. ಇವರು ಬಹುಶಃ ನಾನು ಪ್ರಾರಂಭದಿಂದ ಎಲ್ಲರಿಗೂ ಏನು ಪಾಯಿಂಟ್ ಔಟ್ ಮಾಡ್ಕೊಂಡು ಬಂದಿದ್ದೀನಿ, ಅದಕ್ಕೆ ಇವರು ತದ್ವಿರುದ್ಧ. ಇವರು ಹೈ ಪಿಚ್ಚಲ್ಲಿ
ರೇಂಜಲ್ಲಿ ಹಾಡುವಾಗ, ಚರಣದಲ್ಲಿ ಹಾಡುವಾಗ ಪರ್ಫೆಕ್ಟ್ ಶ್ರುತಿ ಪಕ್ಕಾ ಹಾಡ್ತಿದ್ದಾರೆ. ಪಲ್ಲವಿ ಎಂಟ್ರಿ ತಗೊಳ್ಳುವಾಗ ಮಾತ್ರ ಸ್ವಲ್ಪ ಕಾನ್ಫಿಡೆನ್ಸ್ ನಿಮಗೆ ಕಮ್ಮಿ ಆಗುತ್ತೆ. ಲಾಸ್ಟಲ್ಲಿ ಹೋಗ್ತಾ ಹೋಗ್ತಾ ಸಖತ್ತಾಗಿ ಅದನ್ನು ಹಿಡ್ಕೊಂಡು ಹೋಗ್ತೀರಾ. ಆಯಾಸಗೊಂಡವರೇ ಹಾಯಾಗಿ ಮಲಗವರೇ, ಜೋ 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 ಎನ್ನೀರೇ. ಬಟ್ ಏನು ತಾರ ಸ್ಥಾಯಿಯಲ್ಲಿ ಏನು ಲೀಲಾಜಾಲವಾಗಿ ಹಾಡ್ತೀರಿ ಬೀರಪ್ಪನವ್ರೆ, ಅದ್ಭುತ ನೀವು, ಅದ್ಭುತ. ನಿಮಗೆ ಒಂದೇ ಒಂದು ಸಜೆಷನ್ ಕೊಡ್ತೀನಿ, ನೀವು ಆ ಸಾಲನ್ನು ಮುಗಿಸೋದಕ್ಕೆ ಮುಂಚೆ ಬಾಯಿ ಕ್ಲೋಸ್ ಮಾಡಬೇಡಿ. ಓಕೆ ಮೇಡಮ್. ಜೋ ಎನ್ನೀರೇ ಅನ್ಬೇಡಿ, ಓಕೆ ಮೇಡಮ್. ಆಯಿತಾ? ಎನ್ನೀರೇ ಮುಗಿಸಿ ಆಮೇಲೆ ಬೇಕಾದ್ರೆ ಬಾಯಿ ಮುಚ್ಚಿ, ಆಯಿತಾ? ಎನ್ನೀರೇ ಮಾಡ್ಬಿಡುತ್ತೆ ಆಮೇಲೆ. ಓಕೆನಾ? ತುಂಬ ಚೆನ್ನಾಗಿ ಹಾಡಿದ್ರಿ. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಇದ್ದೇ ಇದೆ, ಹೆಜ್ಜೆ ಹೆಜ್ಜೆಗೂ ಮಾಡ್ಕೋತಾ ಹೋಗಿ. ದೇವ್ರು ಒಳ್ಳೇದು ಮಾಡಲಿ. ಸೂಪರ್. ರಾಜು ಸರ್ ಭಾಳ ಒಳ್ಳೆ ಕಾಮೆಂಟ್ಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಮೆಲೋಡಿ ಹಾಡು. ನಾನು ಯಾವ ಪ್ಯಾಟ್ರನಲ್ಲಿ ತೊಗೊಂಡಪ್ಪ ನೀನು ಅಂತ ಯೋಚನೆ ಮಾಡಿದೆ. ನಾನು ಜೋ 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 ಅದ್ರ ಜೋಶಾಗಿ ತೊಗೊಂಡಿಲ್ಲ. ನಾನು ಸ್ವಲ್ಪ ಗಾಬರಿ ಇದೆ. ಯಾಕೆ ಗೊತ್ತಾ, ಈ ಹಾಡನ್ನು ರಾಜ್ಯ ಮಟ್ಟದ ಯೋಜನೆ ಮೇಳದಲ್ಲಿ ನಾನು ಹಾಡಿದ್ದೆ. ಜೋ 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 ಎನ್ನೀರೇ ನಮ್ಮ ಏಳುಮಲೆಯ ಮಾದೇವನಿಗೆ ಜೋಗುಳ ಹಾಡಿರೇ, ಜೋ 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 ಎನ್ನೀರೇ. ಇದು ತೂಗ್ಸೋ ಹಾಡು. ನೀನು ಮಹಾದೇಶ್ವರಿ ವಾಡ್ದು ಎಬ್ಬರಿಸಿ ಎದುಳು ಮಲ್ಕೋ ನಂಗೆ ಮಾಡಿ, ಯಾವಾಗ ಮಲ್ಕೊತಾನೆ ಮಹಾದೇವ ಅನ್ನಂಗೆ ಮಾಡಿ ಹಾಡಿದೆ. ಒಂದು ಸಂತೋಷ ಏನು ಗೊತ್ತಾ ನನಗೆ, ಉತ್ತರ ಕರ್ನಾಟಕದ ಮಂದಿ ಈ ಮೈಸೂರು ಪ್ರಾಂತದ ಹಾಡನ್ನು ಕಲ್ತ್ಕೊಂಡು ಹಾಡಿದ್ದು ನನಗೆ ಬಹಳ ಸಂತೋಷ ಅನಿಸ್ತು. ಇದಾಗಬೇಕು. ಕೋಲಾರದ ಮಂದಿ ಉತ್ತರ ಕರ್ನಾಟಕದ ಹಾಡು ಕಲಿಬೇಕು, ಮೈಸೂರು ಮಂದಿ ಹೈದರಾಬಾದ್ ಕರ್ನಾಟಕದ ಹಾಡುಗಳು ಕಲಿಬೇಕು, ಹೈದರಾಬಾದ್ ಕರ್ನಾಟಕದ ಮಂದಿ ಇಲ್ಲಿನ ಹಾಡು ಕಲಿಬೇಕು, ಬೆಂಗಳೂರಿನವರು ಎಲ್ಲಾನು ಕಲ್ತ್ಕೋಬೇಕು. ಸರ್, ನನಗೆ ನಿಮ್ಮ ಭಾಗದೇ ಆಯ್ಕೆ ಮಾಡ್ಕೋಬೇಕಂತ ಇಲ್ಲಿ ಇರ್ತಕ್ಕಂಥವ್ರು ಹೇಳಿದ್ರು ಸರ್. ನನಗೂ ಕೂಡ ನಮ್ಮ ಭಾಗ ಈ ಕಡೆ ಭಾಗ ಮಾಡ್ಕೊಂಬಿಟ್ಟಿ. ಆಮೇಲೆ ಅದೇ ಭಾಗ ಬೇಡ, ಎಲ್ಲರೂ ಎಲ್ಲವನ್ನ ಕಲಿಬೇಕು ಅನ್ನೋದು. ಇಲ್ಲ ಸರ್, ಅಂದ್ರೆ ಭಾಗ ಬೇಡ. ಕೆಲವು ತಪ್ಪುಗಳು ಏನಿದ್ರು ಕೂಡ ಇಲ್ಲಿ ಎಲ್ರಿಗೂ ನಾನು ಕೇಳ್ತಿದ್ದೆ, ಇದು ಹೆಂಗೆ ಇದು ಏನಂತ ಅರ್ಥ ಕೇಳ್ಕೊತಿದ್ದೆ ಸರ್. ಅವರಿಗೂ ಕೂಡ ನಾನು, ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಟೀಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಟೀಚರೇ ಸರ್. ನಮ್ಮ ಮೇಡಮ್ ಎಲ್ಲ ಟೀಚರ್ಸ್ ಗುರುಗಳೇ. ವೀರಪ್ಪನವರೇ ಮೇಡಮ್ ಹೇಳಿ ಮೇಡಮ್. ನೀವು ಇದೇ ತರ ಮಗುನ್ ಮಲಗಿಸ್ತಿದ್ರ ಮನೆಯಲ್ಲಿ? ಮಗುಗಿ ಅಂತ ಆಡ್ತದೆ, ಮಲಗ್ತದೆ ಮೇಡಮ್. ಆದ್ರೆ ನಾನು ಆ ಲೆವೆಲ್ಗೆ ತಗೊಂಡಿಲ್ಲ, ತಗೊಂಡಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗಿ ತಗೊಂಡಿದ್ದೀರಿ. ಆಕ್ಚುಲಿ ಪೀರಪ್ಪನವ್ರನ್ನ ಬ್ಯಾಕ್ ಸ್ಟೇಜ್ ನಾನು ಮೀಟ್ ಮಾಡಿದಾಗ, ಮೇಡಮ್ ಇವತ್ತು ನಂಬರ್ 1 ರೀ, ನೀವು ನಾನು ಹಾಡು ಕೇಳ್ಬೇಕ್ರಿ, ನಂಬರ್ 1 ರೀ ಅಂತ ಇದ್ರು. ಆಕ್ಚುಲಿ ಹೌದು, ತುಂಬಾ ಚೆನ್ನಾಗಿ ಹಾಡಿದ್ರಿ. ಓಕೆ, ಒಳ್ಳೇದಾಗ್ಲಿ ನವಿಲು. ಥ್ಯಾಂಕ್ ಯು. ಏನ್ ಕೊಡವ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಸುಮಾ ಅವರು. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಕೊಡವ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ, ಏನ್ ಕೊಡವ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ. ತಿಕ್ಕಿಲ್ಲ ಬೆಳಗೆಲ್ಲ ಥಳಥಾಳ ಹೊಳಿತದ, ತಿಕ್ಕಿಲ್ಲ ಬೆಳಗೆಲ್ಲ ಥಳಥಾಳ ಹೊಳಿತದ, ಕಂಚಿದ್ದಲ್ಲ ತಾಮ್ರದ್ದಲ್ಲ ಮೀರಿ ಮೀರಿ ಮಿಂಚುತ್ತದ, ಕಂಚಿದ್ದಲ್ಲ ತಾಮ್ರದ್ದಲ್ಲ ಮೀರಿ ಮೀರಿ ಮಿಂಚುತ್ತದ. ಏನ್ ಕೊಡವ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ.
ಮಾಡಿದ ಕೊಡ, 3 ಮಂದಿ ಮುತ್ತೈದೇರು ಲೋಲಾಡಿದ ಕೊಡ, 3 ಮಂದಿ ಮುತ್ತೈದೇರು ಲೋಲಾಡಿದ ಕೊಡ. ಶಿವರಾತ್ರಿ ಜಾತ್ರೆಗೆ ಹೋಗಿ ಸಿದ್ಧಾರಾಮನ ದರ್ಶನ ಮಾಡಿ, ಶಿವರಾತ್ರಿ ಜಾತ್ರೆಗೆ ಹೋಗಿ ಸಿದ್ಧಾರಾಮನ ದರ್ಶನ ಮಾಡಿ, ಮಳ್ಳವ್ವ ಬಾಜರದಲ್ಲಿ ಬಾಳಿ ಹೋಯ್ತವ್ವ ಕೊಡ, ಮಳ್ಳವ್ವ ಬಾಜರದಲ್ಲಿ ಬಾಳಿ ಹೋಯ್ತವ್ವ ಕೊಡ. ಏನ್ ಕೊಡ ಏನ್ ಕೊಡವಾ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವಾ. ಆರು ಮಂದಿ ಅಕ್ಕ ತಂಗಿಯರು ಜೊತೆಲಿ ನೀರಿಗೆ ಹೋಗಿ, 6 ಮಂದಿ ಅಕ್ಕ ತಂಗಿಯರು ಜೊತೆಲಿ ನೀರಿಗೆ ಹೋಗಿ, ಜರ್ರಂತ ಜಾರಿ ಬಿದ್ದು ಸಿಗದಂಗ್ ಹೋಯ್ತವ್ವ ಕೊಡ, ಜರ್ರಂತ ಜಾರಿ ಬಿದ್ದು ಸಿಗದಂಗ್ ಹೋಯ್ತವ್ವ ಕೊಡ. ಶಿಶುನಾಳದೀಶಾನು ತಿದ್ದಿ ಮಾಡಿದ ಕೊಡ, ಶಿಶುನಾಳದೀಶಾರು ತಿದ್ದಿ ಮಾಡಿದ ಕೊಡ, ಬುದ್ಧಿವಂತರು ತಿಳಿದು ನೋಡಿರಿ ಈ ಕೊಡ, ಬುದ್ಧಿವಂತರು ತಿಳಿದು ನೋಡಿರಿ ಈ ಕೊಡ. ಏನ್ ಕೊಡ ಏನ್ ಕೊಡವಾ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವಾ. ಏನ್ ಕೊಡ ಏನ್ ಕೊಡವಾ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವಾ. ಏನ್ ಕೊಡ ಏನ್ ಕೊಡವಾ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವಾ. ಏನ್ ಕೊಡ ಏನ್ ಕೊಡವಾ ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ, ಎಂಥ ಚಂದುಳ್ಳ ಕೊಡವ, ಎಂಥ ಚಂದುಳ್ಳ ಕೊಡವಾ. ಸುಮಾ, ಎಸ್ ಮ್ಯಾಮ್. ಓಕೆ, ಹೇಗೆ ಹಾಡಿದ್ರಿ? ಚೆನ್ನಾಗಿ ಹಾಡಿದ್ರಿ ಅನಿಸ್ತಾ ಇದೆಯಾ? ಜಡ್ಜಸ್ ಹೇಳ್ಬೇಕು. ಜಡ್ಜಸ್ ಹೇಳ್ಬೇಕಾ? ಓಕೆ, ನಿಮ್ಮ ಮನಸ್ಸೊಳಗಡೆ ಒಂದು ಪಕ್ಷಿ ಇರುತ್ತಲ್ಲ, ಅದೇನು ಹೇಳ್ತಾ ಇದೆ? ಹಾಡದೆ ಅನ್ನಿಸ್ತಿದೆ ಹಾಡ್ದೆ ಅಂತಾನೆ ಕೇಳಿಸ್ತು. ಓಕೆ, ಅರ್ಚನಾ ಮ್ಯಾಮ್. ಸುಮಾ, ಒಳ್ಳೆ ಚನ್ನಪಟ್ಟಣದ ಗೊಂಬೆ ಥರ ಅನಿಸುತ್ತೆ ಇವ್ರು ಹಾಡುವಾಗ ನೋಡ್ತಾ ಇದ್ರೆ. ಅದು ಕುತ್ತಿಗೆ ಹಿಂಗೆ 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 ಮಾಡ್ಕೊಂಡು ಆ ಚನ್ನಪಟ್ಟಣದ ಗೊಂಬೆಗೆ ಹಿಂಗೆ ಅಂದ ತಕ್ಷಣ ಅದು ಹಿಂಗೆ 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 ಆಡ್ತಾ ಇರುತ್ತಲ್ಲ ಹಾಗೆ. ಸುಂದರಿ, ಮತ್ತೆ ನಾನು ಹೇಳಿದ್ದೆ ಹೇಳ್ತೀನಿ, ನಿಮ್ಮ ಧ್ವನಿ ತುಂಬ ಚೆಂದ ಇದೆ. ರೇಂಜ್ ಹೋಗುವಾಗ ನೀವು ಫಾಲ್ ಸ್ಟೋನ್ ಹೇಗೆ ಹೋಗೋದು ಅನ್ನೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ನೀವು ಹಾಡುವಾಗ ವಿಬ್ರಾಟೋನ್ ಕೊಡ್ತೀನಿ ಅಂತ ನೀವು ಅಂದ್ಕೊಳ್ತಿರ್ತೀರಿ ಬಹುಶಃ, ಆದರೆ ಅದು ಹೇಗೆ ಅಂದರೆ ನಡುಕದ ರೀತಿಯಲ್ಲಿ ಕೇಳಿಸುತ್ತೆ. ವಾಯ್ಸ್ ಶೇಕ್ ಆಗ್ತಾಯಿದೆ ಅನ್ನೋ ರೀತಿ ಕೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್, ಹುಬ್ಬಳ್ಳಿ ಕೊಡವ, ಇದು ವಿಬ್ರಾಟೋನು. ಹುಬ್ಬಳ್ಳಿ ಕೊಡವ ಅಂದರೆ ಇದು ನಡುಕ. ಸೊ ನೀವು ಚರಣದಲ್ಲಿ ಕೂಡ ಸಂಗತಿಗಳನ್ನ ಮಾಡುವಾಗ ಆ ಸಂಗತಿಗಳಲ್ಲಿ ಕ್ಲಾರಿಟಿ ಇಲ್ಲದೆ ಹೋದಾಗ ಏನಾಗುತ್ತೆ ಅಂದರೆ ನಡ್ಕ ಥರ ಕೇಳಿಸುತ್ತದು. ಸೊ ಅದನ್ನು ನೀವು ವರ್ಕ್ ಮಾಡಬೇಕು, ಅದ್ರ ಮೇಲೆ ಕ್ಲಾರಿಟಿ ಇರಬೇಕು ಸಂಗತಿಗಳ ಮೇಲೆ. ಮತ್ತು ಸಸ್ಟೈನ್ ಮಾಡುವಾಗ ವಿಬ್ರಾಟೋನ್ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ನಡುಕದ ರೀತಿ ಕೇಳಿಸುತ್ತೆ. ಅದು ಬಿಟ್ಟರೆ ಪ್ರೀವಿಯಸ್ ಹಾಡಿದ್ದಕ್ಕಿಂತ ತುಂಬ ಇಂಪ್ರೂವ್ಮೆಂಟ್ ಇದೆ. ಇದನ್ನು ಹೀಗೆ ಬೆಳೆಸ್ಕೊಂಡು ಹೋಗಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮುನಿರಾಜ್ ಸರ್. ಶಿಶುನಾಳ್ ಶರೀಫ್ರ ಗೀತೆ ಇದು. ಹೌದು ಸರ್. ಏನು ಕೊಡವ ಹುಬ್ಬಳ್ಳಿ ಮಾಟ. ಮಠ ಅಂದ್ಬಿಟ್ರೆ ಅದು ಬೇರೆನೇ ಅರ್ಥ ಆಗುತ್ತೆ. ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ ಅಲ್ವಾ? ಅದು ಚೆಂದಾದ ಹಾಡು. ಮೇಡಮ್ ಹೇಳಿದಾಗೆ ಅದು ತಿದ್ದುಕೊಂಡ್ರೆ ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ನಿಮ್ಮ ಧ್ವನಿನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು ಸರ್. ವೇಮಗಲ್ ಸರ್. ಸುಮಾ ಅವರೇ, ಎಲ್ಲೋ ಒಂದು ಚರಣದಲ್ಲಿ ಒಂದು ಲೈನ್ ಬಿಟ್ರಿ ಅಂತ, 6 ಮಂದಿ ಅಕ್ಕ ತಂಗಿಯರು ಲೋಲಾಡಿದ ಕೂಡ ಹಾಡಿ ಪಾಡಿದ ಕೂಡ 3 ಮಂದಿ ಮುತ್ತೈದೆ ಅನ್ನೋದು ನೀವು ಹಾಡಲಿಲ್ಲ ನೀವು, ಬಹುಶಃ ಮರ್ತರಿ ಅಂತ ಕಾಣುತ್ತೆ. ಅದು ಇದೆ ಆ ಒಂದು ಲೈನ್, ಅದು ತುಂಬ ಎಫೆಕ್ಟ್ ಇದೆ. ನೀವು ಹಾಡಿ ನೋಡೋಣ ಅದು ಒಂದು ಸಾರಿ. 6 ಮಂದಿ
6 ಮಂದಿ ಅಕ್ಕ ತಂಗಿಯರು ನೀ ಸಾರಿ ಸರ್, ಸ್ವಲ್ಪ ಟೆನ್ಸ್ ಆಯಿತು. ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರಿ. ಅದೊಂದು ಲೈನ್ ಮಿಸ್ ಆಯ್ತು ಅಂತ ಹೇಳಿದೆ. ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರಿ, ಗಾಬರಿ ಆಗಬೇಡಿ. ತುಂಬ ನೀಟ್ ಪ್ರೆಸೆಂಟೇಷನ್ ಇತ್ತು. ಗಾಡ್ ಬ್ಲೆಸ್ ಯು. ಓಕೆ ಓಕೆ, ನರ್ವಸ್ ಆಗಬೇಡಿ. ಓಕೆ ಓಕೆ, ಥ್ಯಾಂಕ್ ಯು ಸುಮಾ ಅಂತ ಹೇಳ್ತಾ ಮುಂದಿನ ಸ್ಪರ್ಧಿ ಮುಂಗೋಳಿ ಕೂಗ್ಯಾವೋ ಮೂಡ್ಯಾಣ ಬೆಳಗ್ಯಾವೋ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಯಾರು ಅಂತ ಕೇಳಿದ್ರ, ನಾನೇ ಅವ್ರ ಅಭಿಮಾನಿ ಅಂತ ಹೇಳಿದಿನಲ್ಲ, ಅವರೇ ನಮ್ಮ ಕುಮಾರ್ ಬಡಿಗೇರ. ತಾನೋ ತಾನೆ ತಂದನೋ ತಂದಾನೆ ತಾನೋ ತಂದಾನೆ ತಾನೋ ತಾನೆ ತಂದನೋ ತಂದಾನೆ ತಾನೋ ತಂದಾನೆ ತಾನೋ ತಾನೆ ತಂದನೋ ತಂದಾನೆ ತಾನೋ ತಂದಾನೆ ತಾನೋ ತಾನೆ ತಂದನೋ ತಂದಾನೆ ತಾನೋ ಮುಂಗೋಳಿ ಕೂಗ್ಯಾವೋ ಮೂಡಣ ಬೆಳಗಿ ತಂಗಾಳಿ ಬೀಶಾವು ತಾವರಿ ಹೂವರಳಿ ಮುಂಗೋಳಿ ಕೂಗ್ಯಾವು ಮೂಡಣ ಬೆಳಗಿ ತಂಗಾಳಿ ಬೀಶಾವು ತಾವರಿ ಹೂವರಳಿ ಹೂವಿನೊಳಗೊಂದು ಕೈಲಾಸವರಳ್ಯಾವೋ ಕೈಲಾಸ ಕೈ ಮುಗಿದು ಭೂಲೋಕ ಕಿಳಿದಾವೋ ಹೂವಿನೊಳಗೊಂದು ಕೈಲಾಸವರಳ್ಯಾವೋ ಕೈಲಾಸ ಕೈ ಮುಗಿದು ಭೂಲೋಕ ಕಿಳಿದಾವೋ ಸಾವಿರದ ಶರಣವ್ವ ಕನ್ನಡದ ತಾಯೆ ಸಾವಿರದ ಶರಣವ್ವ ಕನ್ನಡದ ತಾಯೆ ಸಾವಿರದ ಶರಣವ್ವ ಕನ್ನಡದ ತಾಯೆ ಮುಂಗೋಳಿ ಕೂಗ್ಯಾವು ಮೂಡಣ ಬೆಳಗಿ ತಂಗಾಳಿ ಬೀಶಾವು ತಾವರಿ ಹೂವರಳಿ ಮುಂಗೋಳಿ ಕೂಗ್ಯಾವು ಮೂಡಣ ಬೆಳಗಿ ತಂಗಾಳಿ ಬೀಶಾವು ತಾವರಿ ಹೂವರಳಿ ಸೂಸು ನಗೆಯಲಿ ಜಗದ ಲೇಸ ತುಳುಕಿಸುವವಳೆ ಕಲ್ಲಿನ ಎದೆಯೊಳಗೆ ಹುಲ್ಲು ಚಿಗುರಿಸುವವಳೆ ಸೂಸು ನಗೆಯಲಿ ಜಗದ ಲೇಸ ತುಳುಕಿಸುವವಳೆ ಕಲ್ಲಿನ ಎದೆಯೊಳಗೆ ಹುಲ್ಲು ಚಿಗುರಿಸುವವಳೆ ಹಕ್ಕಿ ಹಾರಾಡವು ಹಾಡುತ್ತಲೇನಂತ ಹಕ್ಕಿ ಹಾರಾಡ್ಯಾವೋ ಹಾಡುತ್ತಲೇನಂತ ಸಾವಿರದ ಶರಣವ್ವ ಕನ್ನಡದ ತಾಯಿ 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 ಮುಂಗೋಳಿ ಕೂಗ್ಯಾವು ಮೂಡಣ ಬೆಳಗಿ ತಂಗಾಳಿ ಬೀಶಾವು ತಾವರಿ ಹೂವರಳಿ ಮುಂಗೋಳಿ ಕೂಗ್ಯಾವು ಮೂಡಣ ಬೆಳಗಿ ತಂಗಾಳಿ ಬೀಶಾವು ತಾವರಿ ಹೂವರಳಿ
ಪಡುಗಡಲ ತೆರೆಗಳಲ್ಲಿ ಪಾದ ತೊಳೆವವಳೆ, ಬೆಟ್ಟ ಬಲೇನ ಹಸಿರ ತೊಟ್ಟು ನಿಂತವಳೆ. ಪಡುಗಡಲ ತೆರೆಗಳಲ್ಲಿ ಪಾದ ತೊಳೆವವಳೆ, ಬೆಟ್ಟ ಬಯಲಿನ ಹಸಿರ ತೊಟ್ಟು ನಿಂತವಳೆ. ಮಲೆನಾಡ ಶಿಖರದಲ್ಲಿ ಮಳೆಬಿಲ್ಲು ಮುಡಿದವಳೆ, ಮಲೆನಾಡ ಶಿಖರದಲ್ಲಿ ಮಳೆಬಿಲ್ಲು ಮುಡಿದವಳೆ. ಅವ್ವ ಅಂದಾಗೊಮ್ಮೆ ಸಾಕಾರಗೊಂಡವಳೆ, ಅವ್ವ ಅಂದಾಗೊಮ್ಮೆ ಸಾಕಾರಗೊಂಡವಳೆ. ಸಾವಿರದ ಶರಣವ್ವ ಕನ್ನಡದ ತಾಯೆ, ಸಾವಿರದ ಶರಣವ್ವ ಕನ್ನಡದ ತಾಯೆ, ಸಾವಿರದ ಶರಣವ್ವ ಕನ್ನಡದ ತಾಯೆ. ಮುಂಗೋಳಿ ಕೂಗ್ಯಾವೋ ಮೂಡಣ ಬೆಳಗಿ, ತಂಗಾಳಿ ಬೀಸಾವೋ ತಾವರಿ ಹೂವರಳಿ. ಮುಂಗೋಳಿ ಕೂಗ್ಯಾವೋ ಮೂಡಣ ಬೆಳಗಿ, ತಂಗಾಳಿ ಬೀಸಾವೋ ತಾವರಿ ಹೂವರಳಿ. ಮ್ಯಾಲೇಳು ಲೋಕಕ್ಕ ಈ ಏಳು ಲೋಕಕ್ಕ, ಅಧಿಕವಾಗಲಿ ಹಬ್ಬಿ ನಿನ್ನ ಕಾರಣಿಕ. ಮ್ಯಾಲೇಳು ಲೋಕಕ್ಕ ಈ ಏಳು ಲೋಕಕ್ಕ, ಅಧಿಕವಾಗಲಿ ಹಬ್ಬಿ ನಿನ್ನ ಕಾರಣಿಕ. ಹಾಲೊಕ್ಕಲಾಗಲಿ ಹೊಣ್ಣೊಕ್ಕಲಾಗಲಿ, ಹಾಲೊಕ್ಕಲಾಗಲಿ ಹೊಣ್ಣೊಕ್ಕಲಾಗಲಿ. ತೂಗು ತೊಟ್ಟಿಲ ಬೆಳ್ಳಿ ಬಟ್ಟಲ ತಾಯಿ, ತೂಗು ತೊಟ್ಟಿಲ ಬೆಳ್ಳಿ ಬಟ್ಟಲದ ತಾಯೆ. ಸಾವಿರದ ಶರಣವ್ವ ಕನ್ನಡದ ತಾಯೆ, ಶರಣವ್ವ ಕನ್ನಡದ ತಾಯೆ, ಸಾವಿರದ ಶರಣವ್ವ ಕನ್ನಡದ ತಾಯೆ. ಮುಂಗೋಳಿ ಕೂಗ್ಯಾವೋ ಮೂಡಣ ಬೆಳಗಿ, ತಂಗಾಳಿ ಬೀಸಾವೋ ತಾವರಿ ಹೂವರಳಿ. ಮುಂಗೋಳಿ ಕೂಗ್ಯಾವೋ ಮೂಡಣ ಬೆಳಗಿ, ತಂಗಾಳಿ ಬೀಸಾವೋ ತಾವರಿ ಹೂವರಳಿ. ತಂದಾನೆ ತಾನೋ ತಾನೆ ತಂದನೋ ತಂದಾನೆ ತಾನೋ, 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 ತಂದಾನೆ ತಾನೋ ತಂದಾನೆ ತಾನೋ 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 ತಂದಾನೆ ತಾನೋ, ತಂದಾನೆ ತಾನೋ ತಂದಾನೆ ತಾನೋ. ಕುಮಾರ್ ಬಡಿಗೇರ ಅವರೇ, ಹೇಳ್ರಿ ಐಶ್ವರ್ಯಕ್ಕ. ಇವಾಗ ತಾನೇ ಸ್ವಲ್ಪ ಹೊತ್ತು ಮುಂಚೆ ನಮ್ಮ ಮೃತ್ಯುಂಜಯ ಸರ್ ಹೇಳಿದ್ರು, ಇನ್ಮೇಲೆ ನೀವು ತಂಗಿ ಅಂತೆ, ನಾನು ನಿಮ್ಮನ್ನ ಅಕ್ಕ ಅಂತ ಕರೆಯಲ್ವಂತೆ ಅಂತ ಫುಲ್ ಹೇಳ್ತಾ ಇದ್ರು. ಇವಾಗ ಪುನಃ ಬಂದಾಗ ಐಶ್ವರ್ಯಕ್ಕ ಅಂತ ನನಗೆ ಕನ್ಫ್ಯೂಷನ್, ನನ್ನ ಅಕ್ಕನ ತಂಗಿನ ಅಂತ. ಎರಡೂನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಂ ಈಗ ಕೇಳೋಣವಾ ನೀವು ಹೇಗೆ ಹಾಡಿದ್ರಿ ಅಂತ? ಓಕೆ, ಮುನಿರಾಜು ಸರ್. ಈ ಹಾಡು ಚಂದ್ರಶೇಖರ್ ಕಂಬಾರ್ ಅವ್ರದ್ದು ಅಲ್ವೇ? ಹೌದು ಸರ್. ಟ್ಯೂನ್ ಯಾರು ಮಾಡಿದ್ದು ಇದನ್ನು? ಟ್ಯೂನು ನಮ್ಮ ಸಂಗೀತ ಟೀಚರ್ ಗೋಕಾಕ್ದವರು ಮಲ್ಲಿಕಾರ್ಜುನ್ ವಕುನ್ ಸರ್ ಅಂತಿದ್ದಾರೆ, ಅವರು ಮಾಡಿರೋ ಟ್ಯೂನ್. ಓಕೆ, ಅದರಲ್ಲಿ ಕನ್ನಡದ ತಾಯಿ ನೀವು ಸೇರಿಸ್ಕೊಂಡಿದ್ದ? ಹಾಂ, ಅದು ಅಂದ್ರೆ ಬುಕ್ಕಿನಾಗ ಹಳೆ 10th ಬುಕ್ ಇದೆ ಅಲ್ಲ, ಒಂದು SSLC ಹಳೆ ಬುಕ್ನಾಗ ಇತ್ತದು, ಅದನ್ನು ನೋಡ್ಕೊಂಡು ಟ್ಯೂನ್ ಮಾಡಿರೋದು. ಓ, ನಾಟಕಕ್ಕೆ ಆಮೇಲೆ ಕರಿಮಾಯಿ ಅಂತ ಬರ್ಸ್ಕೊಂಡ್ರೆ ಸರ್ ಅದು ರಿಯಲಿ ಸಾಹಿತ್ಯ ಒಳಗೆ ಏನಿದೆ ಅಂತಂದರೆ ಸಾವಿರದ ಶರಣವ್ವ ಕನ್ನಡದ ತಾಯಿ ಅಂತಾನೆ ಇದೆ. ಹೌದು 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 ಸರ್, ಹೌದು. ಅದು ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ, ತೂಗೋಣ ಬನ್ನಿ ಉಯ್ಯಾಲೆ, ಜೀವನ ಒಂದು ನಾಟಕ ಶಾಲೆ, ನಾವೆಲ್ಲ ಕುಣಿಯುವ ನರ್ತನ ಶಾಲೆ, ಉಯ್ಯಾಲೆ ಚಂಪಾಲೆ. ಆ ಥರ ಇದರ ಪ್ರಭಾವ ಆಡೋದು, ಆ ಟ್ಯೂನ್ ಮಾಡ್ಕೊಂಡಿರೋದು. ಇರಲಿ, ನಾರಾಯಣ ಸ್ವಾಮಿ ಸರ್ ಅವರು ಹಾಡಿರೋದು ಅಂತ. ಪ್ರಯೋಗ ಚೆನ್ನಾಗಿತ್ತು ನಿಮ್ಮದು. ಹಕ್ಕಿ ಹಾರಾಡವು ಹಾಡುತ್ತಲೇನಂತ, ಹಕ್ಕಿ ಹಾರಾಡವೋ ಹಾಡುತ್ತಲೇನಂತ, ಸಾವಿರದ ಶರಣವ್ವ ಕನ್ನಡದ ತಾಯಿ, ಸಾವಿರದ ಶರಣವ್ವ ಕನ್ನಡದ ತಾಯಿ. ಪ್ರಯೋಗ ಚೆನ್ನಾಗಿತ್ತು. ಅಲ್ಲಲ್ಲೇ ಐ ಆಕ್ಟಿವ್ ಲೋ ಆಕ್ಟಿವ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಹಾಡಿದ್ದು, ಹಿಂದೂಸ್ತಾನಿ ಪ್ರಭಾವನ ಮತ್ತೆ ನೀವು ಅಲ್ಲಿ ತಂದದ್ದು, ಅದೆಲ್ಲ ಚೆನ್ನಾಗಿತ್ತು. ಹಾಂ ಸರ್, ಧನ್ಯವಾದಗಳು.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ನನಗನ್ಸಿದ್ದು ತುಂಬ ಕಷ್ಟವಾದ ಹಾಡು, ಹೌದು ಸರ್. ಆದರೂ ಅದನ್ನು ಅನುಭವಿಸಿ ನಮ್ಮ ಕುಮಾರ್ ಬಡಿಗೇರವರು ಹಾಡಿದರು. ನಿಜವಾಗೂ ಹಾಡನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಅದು ಪ್ರಕೃತಿ ನೇಸರ್ನ ಬಗ್ಗೆ ಇದೆ ಅಂತ ನನಗೆ ಅಷ್ಟೇ ಅನಿಸ್ತು. ಅದರ ಗೂಢಾರ್ಥ ಒಳಾರ್ಥ ಮೇಡಮ್ ಅವರೇ ಹೇಳಬೇಕು ಅಂತ ನನಗನ್ಸುತ್ತೆ. ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅರ್ಚನಾ ಮ್ಯಾಮ್. ಈ ಗ್ರಾಮ್ಫೋನು, ಈ ಪ್ಲೇಟಲ್ಲೆಲ್ಲ ಪ್ಲೇ ಆಗುವಂಥ ಹಾಡುಗಳನ್ನೆಲ್ಲ ಅದನ್ನೆಲ್ಲ ಯಾರು ಕೇಳಿದ್ದೀರಿ? ಅದರಲ್ಲಿ ಒಂದೊಂದ್ಸಲಿ ಆಗತ್ತಲ್ಲ, ಇದ್ದಕ್ಕಿದ್ದಂಗೆ ನಾನು ಫಾಸ್ಟಾಗಿ ಹೋಗ್ಬಿಡುತ್ತಲ್ಲ ಇವ್ರು ಹಾಡುವಾಗ. ಅದು ಮುಳ್ಳು ಏನಾದ್ರು ವ್ಯತ್ಯಾಸ ಆಗಿಬಿಟ್ರೆ ಫಾಸ್ಟ್ ಫಾರ್ವರ್ಡ್ ಆಗಿಬಿಡುತ್ತಲ್ಲ. ಪಾಪ ಅದು ಅವ್ರಿಗೆ ಮಧ್ಯದಲ್ಲಿ ಸ್ವಲ್ಪ ಕಷ್ಟ ಕೊಡ್ತಾ ಇತ್ತು. ತುಂಬ ಪದಗಳನ್ನು ಸೇರಿಸಿ ತುಂಬ ಫಾಸ್ಟಾಗಿ ಟ್ಯೂನ್ ಮಾಡಿಬಿಟ್ಟಿದ್ದಾರೆ. ಪಾಪ ಅವರಿಗೆ ಆ ಪದಗಳನ್ನು ಹೇಳೋದೇ ಟಂಗ್ ಟ್ವಿಸ್ಟರ್ ಅಂತ ಕೇಳ್ತಿರ್ತಿರಲ್ಲ, ಇಡೀ ಹಾಡೇ ಪಾಪ ಅವ್ರಿಗೆ ಟಂಗ್ ಟ್ವಿಸ್ಟರ್ ಆಗಿ ಹೋಗ್ಬಿಟ್ಟಿತ್ತು. ಇನ್ನೊಂದು ಮಜಾ ಇವ್ರು ಹಾಡುವಾಗ ಏನು ಅಂತಂದರೆ, ಜನಪದ ಗಾಯನವನ್ನು ಶಾಸ್ತ್ರೀಯ ಶೈಲಿಯಲ್ಲಿ ಕೇಳುವ ಅನುಭವ ನಮಗೆ ಸಿಗತ್ತೆ. ಒಂದು ವಿಭಿನ್ನವಾದ ಅನುಭವ. ಒಳ್ಳೆ ಪ್ರಯತ್ನ ಮಾಡಿದ್ರಿ ಸರ್ ನೀವು. ಥ್ಯಾಂಕ್ ಯು ಸಿಸ್ಟರ್. ಅದೇ ಪಾಪ ನಿಮಗೆ ಚರಣದಲ್ಲಿ ಪದಗಳು ತೊಂದರೆ ಕೊಟ್ಟವು. ಹಾಲೊಕ್ಕಲಾಗಲಿ ಹೊಣ್ಣೊಕ್ಕಲಾಗಲಿ ತೂಗು ತೊಟ್ಟಿಲ ಬೆಳ್ಳಿ ಬಟ್ಟಲ ತಾಯಿ, ತೂಗು ತೊಟ್ಟಿಲ ಬೆಳ್ಳಿ ಬಟ್ಟಲದ ತಾಯಿ. ಪದಗಳು ಜಾಸ್ತಿಯಾಗಿ ಅದು ಪಾಪ ನೀವು ಇನ್ನೊಂದಿಷ್ಟು ಅದನ್ನ ಟಂಗ್ ಟ್ವಿಸ್ಟರ್ ಅಭ್ಯಾಸ ಮಾಡ್ಕೊಂಡಿದ್ರೆ ಸರಿ ಹೋಗ್ತಿತ್ತೇನೋ. ಅದರ್ವೈಸ್ ತುಂಬ ಚೆನ್ನಾಗಿತ್ತು. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಅಕ್ಕ. ಕುಮಾರ್ ಬಡಿಗೇರ್ ಅವರೇ, ಖುಷಿ ಆಯ್ತಾ? ಖುಷಿ ಆಯ್ತು ಅಕ್ಕ, ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ಕೇಳೋ ಜಾಣ ಶಿವ ಧ್ಯಾನ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಾಗರಾಜ್ ತೋಮ್ರಿ. ಆನ್ ಸ್ಟೇಜ್ ಪ್ಲೀಸ್. ಕೇಳೋ ಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದ ನೋಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೇಳೋ ಜಾಣ ಶಿವ ಧ್ಯಾನವ ಮಾಡಣ್ಣ, ನಿನ್ನೊಳಗ ನೀನ ತಿಳಿದ ನೋಡಣ್ಣ, ನಿನ್ನೊಳಗ ನೀನ ತಿಳಿದ ನೋಡಣ್ಣ. ಕೇಳೋ ಜಾಣ ಶಿವ ಧ್ಯಾನವ ಮಾಡಣ್ಣ, ನಿನ್ನೊಳಗ ನೀನ ತಿಳಿದ ನೋಡಣ್ಣ, ನಿನ್ನೊಳಗ ನೀನ ತಿಳಿದ ನೋಡಣ್ಣ. ಸುಟ್ಟು ಬೂದಿಯ ಮಾಡೋ, ಸೊಕ್ಕವ ಸುಟ್ಟು ಬೂದಿಯ ಮಾಡೋ, ಗರ್ವ ಎಂಬವದು ಹರಣ ಮಾಡೋ, ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ, ನಿನ್ನೊಳಗ ನೀನ ತಿಳಿದ ನೋಡಣ್ಣ, ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ, ನಿನ್ನೊಳಗ ನೀನ ತಿಳಿದ ನೋಡಣ್ಣ. ಕೆಳಜಾಣ ಶಿವ ಧ್ಯಾನವ ಮಾಡಣ್ಣ, ನಿನ್ನೊಳಗ ನೀನ ತಿಳಿದ ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಹಸಿದು ಬಂದವರಿಗೆ ಅನ್ನವ ನೀಡು, ದಾನ ಧರ್ಮದಿ ನಿತ್ಯ ಮಾಡಣ್ಣ, ನಿನ್ನೊಳಗ ನೀನ ತಿಳಿದ ನೋಡಣ್ಣ, ನಿನ್ನೊಳಗ ನೀನ ತಿಳಿದ ನೋಡಣ್ಣ. ಕೆಳಜಾಣ ಶಿವ ಧ್ಯಾನವ ಮಾಡಣ್ಣ, ನಿನ್ನೊಳಗ ನೀನ ತಿಳಿದ ನೋಡಣ್ಣ. ಸಕರ ಕಂಡಲ ಸಲಾಮ ಮಾಡೋ, ಸಕರ ಕಂಡಲ ಸಲಾಮ ಮಾಡೋ, ವೈರಿ ಕಂಡಲೆ ಧೈರ್ಯ ಮಾಡೋ, ಹೆಂಡತಿಯ ಮತ ಕೇಳಿ ಜಗಳಕ್ಕೆ ನೀನ ಹೋಗಬ್ಯಾಡ
ಬ್ಯಾಡಣ್ಣ ನಿನ್ನೊಳಗ ನೀನ ತಿಳಿದ ನೋಡಣ್ಣ ನಿನ್ನೊಳಗ ನೀನ ತಿಳಿದ ನೋಡಣ್ಣ ಕೆಳಜಾಣ ಶಿವ ಧ್ಯಾನವ ಮಾಡಣ್ಣ ನಿನ್ನೊಳಗ ನೀನ ತಿಳಿದ ನೋಡಣ್ಣ ತಾಯಿ ತಂದೆಯ ಸೇವೆಯ ಮಾಡೋ ತಾಯಿ ತಂದೆಯ ಸೇವೆಯ ಮಾಡೋ ಮೋಕ್ಷದ ಮಾರ್ಗದ ದಾರಿಯ ಹಿಡಿಯ ಶಿಶುನಾಳಧೀಶನ ಪಾದಕ್ಕೆ ಎರಗಣ್ಣ ನಿನ್ನೊಳಗ ನೀನ ತಿಳಿದ ನೋಡಣ್ಣ ಶಿಶುನಾಳಧೀಶನ ಪಾದಕ್ಕೆ ಎರಗಣ್ಣ ನಿನ್ನೊಳಗ ನೀನ ತಿಳಿದ ನೋಡಣ್ಣ ಕೆಳಜಾಣ ಶಿವ ಧ್ಯಾನವ ಮಾಡಣ್ಣ ನಿನ್ನೊಳಗ ನೀನ ತಿಳಿದ ನೋಡಣ್ಣ ನಿನ್ನೊಳಗ ನೀನ ತಿಳಿದ ನೋಡಣ್ಣ ನಿನ್ನೊಳಗ ನೀನ ತಿಳಿದ ನೋಡಣ್ಣ. ನಾಗರಾಜ್ ತೋಮ್ರಿ ಅವರೇ ನಮಸ್ತೆ. ನಮಸ್ತೆ. ನಿಮ್ಮನ್ನ ಈ ಥರ ಕ್ಲೀನ್ ಡ್ರೆಸ್ಸಲ್ಲಿ ನೋಡ್ತಾ ಇರೋದೇ ಫಸ್ಟ್ ಟೈಮ್. ಎಷ್ಟು ದಿನ ಆದಮೇಲೆ ಎಲ್ಲಿ ನಿಮ್ಮ ವೇಷಭೂಷಣ, ನಿಮ್ಮ ಗೆಟಪ್ಪು? ಇವತ್ತು ಸ್ವಲ್ಪ ಬೇಜಾರದಲ್ಲಿ ಇದ್ವಿ, ಹಾಗಾಗಿ ಅಡ್ರೆಸ್ ಮಾಡಿಲ್ಲ. ಯಾಕೆ? ಇವತ್ತು ನಮ್ಮ ಮಾರ್ಗದರ್ಶಕರಾದಂಥವ್ರು ನಮಗೆ ಮತ್ತು ನಮ್ಮ ಕುಟುಂಬದವರು ಮತ್ತು ನಮ್ಮ ಅತ್ತೆಯವರು ಬೆಳಗ್ಗೆ ಮಾರಿಯಮ್ಮನ ಜಾತ್ರೆ ಹಾಡು ಹೇಳಿದ್ರಲ್ಲ, ಅವ್ರ ಹೆಸರು ಮಾರಿಯಮ್ಮನೆ. 106 ವರ್ಷ ಓಕೆ. ಇವತ್ತು ದಿವಂಗತರಾಗಿದ್ದಾರೆ. ಹಾಗಾಗಿ ನಾವು ಸ್ವಲ್ಪ ಮಧ್ಯಾಹ್ನ ಗೊತ್ತಾಯ್ತು ವಿಷಯ. ಮತ್ತೆ ಹಾಡು ಹೇಳದೆ ಇರಬಾರ್ದು ಅಂತೇಳಿ ನಾನು ಹೇಳಿದೆ. ಸೊ ಸಾರಿ. ಅವ್ರ ಪಾಪ ಅವ್ರ ಅತ್ತೆ ಅವರು ತೀರ್ಕೊಂಡಿದ್ದಾರೆ, ಅದಕ್ಕೆ ಅವರು ಇವತ್ತು ಸ್ಯಾಡ್ ಆಗಿದ್ದಾರೆ. ಅಂದರೆ ಈ ವೇದಿಕೆಯಲ್ಲಿ ಒಂದು ಅಟ್ಲೀಸ್ಟ್ ಹಾಡು ಹೇಳ್ಬಿಟ್ಟು ಹೋಗಬೇಕು, ನಾನು ಹಾಗೆ ಬಿಟ್ಟು ಹೋಗಬಾರ್ದು ಅಂತ ಕಲಾವಿದರು ಪಾಡೋ ಅದೇ ಅಂದ್ಕೊಳ್ತೀನಿ. ನಾವು ಏನೇ ಇರಲಿ, ತೆರೆ ಹಿಂದೆ ಎಷ್ಟೇ ನೋವಿರಲಿ, ಕ್ಯಾಮ್ರಾ ಮುಂದೆ ಬಂದಾಗ ನಾವು ಏನು ಕ್ಯಾಮ್ರಾ ಕೇಳುತ್ತೋ ಅದನ್ನೇ ಕೊಡೋಕ್ಕಾಗೋದು. ಸೊ ಕಲಾವಿದರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಯಾಕಂದರೆ ನಮಗೆ ಮಾರ್ಗದರ್ಶಕರು ಮೇಡಮ್ ಅವರು, ನಮ್ಮ ಮಾರ್ಗದರ್ಶಕರು ಅವರು, ನಮ್ಮ ತಾಯಿ ತಂದೆಕ್ಕಿಂತ ಹೆಚ್ಚು ನಮ್ಮ ಅತ್ತೆ ಅವರು ಇವತ್ತು ನಾವು ಕಳ್ಕೊಂಡ್ವಿ. ಸೊ ಸಾರಿ, ಸೊ ಸಾರಿ. ಓಕೆ, ಅರ್ಚನಾ ಮ್ಯಾಮ್. ನಿಜವಾಗ್ಲೂ ಈ ಸಂದರ್ಭ ಗೊತ್ತಾದ್ಮೇಲೆ ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅವರ ಈ ಧೈರ್ಯಕ್ಕೆ, ಸ್ಥೈರ್ಯಕ್ಕೆ, ಡೆಡಿಕೇಶನ್ನಿಗೆ ನೀನು ತುಂಬ ಸತ್ಯವಾದ ಮಾತು ಹೇಳ್ದೆಮ್ಮ. ನನಗೆ ಒಂದು ಘಟನೆ ನೆನಪಾಗುತ್ತೆ. ಇದನ್ನೆಲ್ಲರೂ ಎಕ್ಸಾಂಪಲ್ಲಾಗಿ ನೆನಪಿಸ್ಕೊಳ್ತಾರೆ. ಶಮ್ಮಿ ಕಪೂರ್ ಅವರು ಎಂಥ ಲೆಜೆಂಡ್ ಅವರು. ಅವತ್ತು ಶೂಟಿಂಗ್ ಇರುತ್ತೆ ಅವರಿಗೆ. ಅವತ್ತು ಅವ್ರ ತಾಯಿ ತೀರ್ಕೊಳ್ತಾರೆ. ಆದರೆ ಅವರು ಆ ಕೆಲಸಗಳನ್ನೆಲ್ಲ, ಕಾರ್ಯಗಳನ್ನೆಲ್ಲ ಮುಗಿಸಿ ಶೂಟಿಂಗಿಗೆ ಬರ್ತಾರೆ. ಯಾಕಂದರೆ ನನ್ನಿಂದ ಇಡೀ ಸೆಟ್ಟಿಗೆ ತೊಂದರೆ ಆಗಬಾರ್ದು, ಪ್ರೊಡ್ಯೂಸರಿಗೆ ಲಾಸ್ ಆಗಬಾರ್ದು ಅಂತ ಬರ್ತಾರೆ. ಬಂದು ಅವತ್ತು ಸಖತ್ತಾಗಿ ಶೂಟ್ ಮಾಡಿ ಹೋಗ್ತಾರೆ. ಯಾವ ಹಾಡಿರ್ಬೋದು ಅಂತ ಯಾರಾದರೂ ಗೆಸ್ ಮಾಡ್ತೀರಾ? ಓ ಆಜಾ 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 ಮೈ ಹೂ ಪ್ಯಾರ್ ತೇರಾ ಅಂಥ ಒಂದು ರೊಮ್ಯಾಂಟಿಕ್ ಹಾಡು. ಆ ಹಾಡನ್ನು ಆ ರೀತಿಯಲ್ಲಿ ಅವರು ಪರ್ಫಾರ್ಮ್ ಮಾಡಿ ಹೋಗ್ತಾರೆ. ಬಟ್ ಹೃದಯದಲ್ಲಿ ಅವರು ಬೆಂಕಿಯನ್ನು ಇಟ್ಕೊಂಡಿರ್ತಾರೆ ಅವತ್ತು. ಸೊ ನೋಡಿ, ಇನ್ನೊಂದು ಎಕ್ಸಾಂಪಲ್ ಇವತ್ತು ನೋಡಿದ್ವಿ. ಈ ಮನಸ್ಥಿತಿಯಲ್ಲಿ ಅವರಿಲ್ಲಿಗೆ ಬಂದು ಎಂಥ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಲ್ಲ ಸರ್. ನೀವು ಬರಬೇಕಲ್ವ ಚಪ್ಪಾಳೆ.
ಇವತ್ತು ಆ್ಯಕ್ಚುಲಿ ಈ ಗೆಟಪ್ಪಲ್ಲಿ ಅವ್ರು ನೋಡಿ ಅವ್ರ ತಮ್ಮ ಅಂತ ಅನ್ಕೊಂಡು ನಂಗೆ ಪಕ್ಕನ ಯಾರು ಅಂತ ಗೊತ್ತಾಗಲಿಲ್ಲ. ನನಗೂ ಯಾರು ಅಂತ ಗೊತ್ತಾಗ್ಲಿಲ್ಲ, ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅಲ್ಲಿಗೆ. ಆ ಗೆಟಪ್ಪಲ್ಲೂ ಚೆಂದ ಕಾಣಿಸ್ತಾರೆ, ಈ ಗೆಟಪ್ಪಲ್ಲೂ ಚೆಂದ ಕಾಣಿಸ್ತಾರೆ. ಆಹಾ ಸುಂದರಾಂಗ. ದೇವ್ರು ನಿಮಗೆ ಈ ಒಂದು ಲಾಸನ್ನು ಭರಿಸುವ ಶಕ್ತಿ ಕೊಡಲಿ, ದೇವ್ರು ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಅಲ್ಲಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು ಸರ್, ಬಟ್ ಇಡೀ ಹಾಡು ಅಂತ ನೋಡಿದಾಗ ಅದ್ಭುತವಾಗಿ ಮೂಡಿ ಬಂತು. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ನಾನೇನು ಕಾಮೆಂಟ್ ಕೊಡೋಕೆ, ಮೇಡಮ್ ಹೇಳ್ದಂಗೆ ಕಾಮೆಂಟ್ ಕೊಡೋಕೆ ಮನಸ್ಸಾಗಲ್ಲ. ನನ್ನ ಜೀವನದಲ್ಲಿ ನಡೆದ ಘಟನೆ, ನನ್ನದರಲ್ಲೇ ನಡೆದ ಘಟನೆ. ಬಾಲರಾಮಾಯಣ ಅಂತ ಒಂದು ಸೀರಿಯಲ್ ಮಾಡಬೇಕು ಅಂತ ಹೊರಟಿದ್ದೆ. ಸಣ್ಣ ಮಕ್ಕಳನ್ನೇ ಇಟ್ಕೊಂಡು ರಾಮಾಯಣ ಮಾಡಬೇಕು ಅಂತ ಸೀರಿಯಲ್ ಮಾಡ್ತಾ ಸಾಂಗ್ ಶೂಟ್ ಮಾಡ್ತಾಯಿದ್ವಿ, ಸಾಂಗ್ ರೆಕಾರ್ಡ್ ಮಾಡ್ತಿದ್ವಿ, ಪ್ರಸಾದ್ ಸ್ಟುಡಿಯೋದಲ್ಲಿ ಮಾಡ್ತಿದ್ವಿ. ಇಂದ್ರ ಅವರು ಕಂಪೋಸ್ ಮಾಡ್ತಾಯಿದ್ರು, ನಾನು ಡೈರೆಕ್ಟ್ ಮಾಡ್ತಾಯಿದ್ದೆ ಅದನ್ನು. ಆಗ ನಮ್ಮ ತಾಯಿ ತುಂಬ ಸೀರಿಯಸ್ ಇದ್ದರು, ಅಡ್ಮಿಟ್ ಆಗಿದ್ದರು. ನಾನು ಯಾವ ಸಂದರ್ಭ ಗೊತ್ತದು, ವೈಕುಂಠದ ಬಾಗಿಲು ನವದ್ವಾರಗಳು ತೆರ್ಕೊಳ್ತಾ ಹೋಗ್ತವೆ, ಅದರ ಸಾಂಗ್ ಶೂಟ್ ಮಾಡ್ತಾಯಿದ್ದೀವಿ. ಅದು ಮಾಡ್ತಾ 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 9ನೇ ಬಾಗಿಲು ತೆರ್ಕೊಳ್ತಿದ್ದಂಗೆ ನನಗೊಂದು ಕಾಲ್ ಬಂತು. ನಮ್ಮ ತಾಯಿ ಹೆಸರು ನಾರಾಯಣಮ್ಮ. ಅದನ್ನು ಮುಗಿಸೇ ಹೋಗಬೇಕು, ಆ್ಯಕ್ಚುಲಿ ಮುಗಿಸೇ ಹೋಗಬೇಕು. ಮುಗಿಸಿಲ್ಲ ಅಂದರೆ ನಾಳೆ ಆರ್ಟಿಸ್ಟ್ಗಳೆಲ್ಲ ಸಿಗಲ್ಲ. ನನಗೇನಾಯಿತು, ಅಮ್ಮ ನಾರಾಯಣಮ್ಮ ಅನ್ನೋದು ಹೆಣ್ಕೊಟ್ಟ ಮಾವ, ಹೆಣ್ಕೊಟ್ಟ ಅತ್ತೆ, ಅವರು ತಾಯಿ ಸಮಾನ, ಹೌದಲ್ಲ? ಹಾಗಾಗಿ ಅವ್ರನ್ನ ಕಳ್ಕೊಂಡು ಇಷ್ಟು ಧೈರ್ಯವಾಗಿ ಇಷ್ಟು ಇದನ್ನು ಮಾಡ್ತಾಯಿದ್ರೆ, ಇಲ್ಲಾಂದರೆ ಬೇರೆಯವ್ರು ಯಾರಾದರೂ ಆದರೆ ಬಿಡಿ ನಾಳೆ ಹಾಡ್ಕೊಳ್ಳೋಣ ಬಿಡಿ, ಇದೆಯಾ ಏನು ಅದಕ್ಕಿಂತ ಮುಖ್ಯನಾ ಅಂತ ಹೋಗೋರು ಎಷ್ಟೋ ಜನ ಇದ್ದಾರೆ. ಮಧ್ಯಾಹ್ನ ವಿಷಯ ಬಂತು ಸರ, ಮಧ್ಯಾಹ್ನ 2:30 ಊಟ ಆದಮೇಲೆ ವಿಷಯ ಬಂದಿದ್ದು. ನಾನು ಬೆಳಗ್ಗೆ ಮತ್ತು ಸರ್ ನಾವು ಜೊತೆಗೆ ನಾನು ಹಾಡಲೇಬೇಕಂತ ನಾನು ಟ್ರಯಲ್ ಮಾಡ್ಕೊಂಡ್ಬಿಟ್ಟಿದ್ದೆ. ತುಂಬ ಜನ ಕಲಾವಿದರು ಸರ್ ಜೊತೆಗೆ ಪಾಪ ಅವ್ರ ಮನೆಗಳಲ್ಲಿ ಈ ಥರ ಎಲ್ಲ ಆದಾಗ ಪ್ರೋಗ್ರಾಮ್ಗೆ ತೊಂದರೆ ಆಗಬಾರ್ದು ಅಂತ ಬಂದು ನುಡಿಸ್ಬಿಟ್ಟು ಹೋಗಿದ್ದಾರೆ. ಅವ್ರಿಗೆಲ್ಲ ಚಪ್ಪಾಳೆ ಕೊಡಿ. ಏನು ಗೊತ್ತಾ, ಕಲಾವಿದ್ರ ಜೀವನ ಇದೆಯಲ್ಲ, ವೇದಿಕೆ ಮೇಲೆ ಬಂದಾಗ ನಾವು ಯಾವತ್ತೂ ನಮ್ಮೆಲ್ಲ ಕಷ್ಟಗಳನ್ನು ಮರಿತೀವಿ. ಆ ಶಕ್ತಿ ನಮಗೆ ಕೊಟ್ಟಿದ್ದಾನೆ ದೇವರು. ಆದರೆ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಕ್ಕೆ ಕೆಲವು ಸರಿ ಆಗಲ್ಲ. ಇರಲಿ, ಇದು ತುಂಬ ಜಾಸ್ತಿ ಆಗ್ಬೋದೇನೋ. ಆದರೆ ಕೆಲವು ಹಾಡುಗಳಲ್ಲಿ ಭಾಳ ನಿಮ್ಮ ಹಾಡುಗಾರಿಕೆನೇ ಅದ್ಭುತವಾಗಿದೆ. ಸ್ವಲ್ಪ ಸಹಕಾರ, ಒಂದು ಸಾಹುಕಾರ ಕಂಡ್ರೆ ಸಾಲ ಮಾಡಿಯೋ ಅಂತ, ಅದು ಸಾಹುಕಾರ ಕಂಡು ಸಲಾ ಮಾಡಿಯೋ. ಸಹಕಾರ ಕಂಡಲೆ ಸಲಾಮ ಮಾಡು, ವೈರಿ ಕಂಡಲೆ ಧೈರ್ಯ ಮಾಡು, ಹೆಂಡತಿಯ ಮತ್ತು ಕೇಳಿ ಜಗಳಕ್ಕೆ ನೀನಾಯ್ ಹೋಗಬ್ಯಾಡಣ್ಣ. ಹೆಂಡತಿ ಮಾತು ಕೇಳಿ ಜಗಳಕ್ಕೆ ಸಹಕಾರ ಅಲ್ಲ ಸರ, ಸಾಹುಕಾರನ ಕಂಡು ಸಲಾ ಮಾಡಿ. ಹೌದು ಸರ್, ನಾವು ಕೇಳಬೇಕು. ಈ ಹಾಡನ್ನು ಏನು ಗೊತ್ತಾ, ಮೊದಲು ಹಾಡಿದ್ದು ಬಸವಲಿಂಗಯ್ಯ ಹಿರೇಮಠರು. ಹೌದು ಸರ್, ಬಸವಲಿಂಗಯ್ಯ ಹಿರೇಮಠರು ಹಾಡಿದ್ದು. ಆಮೇಲೆ ಬೇರೆ ಬೇರೆ ಸ್ವರ್ಗಾವಿರು, ಆಮೇಲೆ ಇದೆಲ್ಲ. ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೇಮ್ಗಲ್ ಸರ್. ನಾಗರಾಜ್ ಸರ್, ಕಡಪಗೆರೆ ಅವರು ಹೇಳಿದಾಗೆ ಈ ಹಾಡು ಬಸವಲಿಂಗಯ್ಯ ಹಿರೇಮಠ ಅವರು ನಾವು ಜೊತೆಯಲ್ಲಿ ಸುಮಾರು ವೇದಿಕೆಗಳಲ್ಲಿ ಹಾಡಿದ್ವಿ ಅವರು. ಹೌದು ಸರ್, ಹೌದು. ಆಮೇಲೆ ರವೀಂದ್ರ ಸ್ವರ್ಗಾವಿ ಅವರು, ಮತ್ತು ಈಗ ಅದು ಬೆಂಗಳೂರು ಕಡೆ ಈಗ ಭಾಳಷ್ಟು ಪ್ರಚಲಿತವಾಗಿದೆ. ಇವೆಲ್ಲ ತುಂಬ ಎನರ್ಜಿ ಕೊಟ್ಟು ಚೆನ್ನಾಗಿ ಆಡಿದ್ರಿ, ಅದರಲ್ಲಿ ಏನೂ ಕಾಮೆಂಟ್ ಇಲ್ಲ. ಒಳ್ಳೆಯದಾಗಲಿ ನಿಮಗೆ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ. ಥ್ಯಾಂಕ್ ಯು ಸೋಮ್ರಿ ಅವರೇ, ನಿಮಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಿ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ, ಕಾಂಪಿಟೇಷನ್ನ ಬಿಸಿ ಏರ್ತಾ ಇದೆ. ನಾಳೆ ಎಷ್ಟು ಜನ ಬರ್ತಾರೆ, ಎಷ್ಟು ಸೊಗಸಾಗಿ ಹಾಡ್ತಾರೆ, ಯಾರಿಗೆ ಎಲಿಮಿನೇಟ್ ಆಗೋ ಭಯ ಇದೆ, ಯಾರು ಸೂಪರ್ ಆಗಿ ಕಲ್ತ್ಕೊಂಬಂದು ಹಾಡ್ತಾರೆ, ಇದನ್ನೆಲ್ಲ ನೋಡೋದಕ್ಕೆ ನಾಳಿನ ಸಂಚಿಕೆಯನ್ನು ನೋಡಬೇಕು. ಈಗ ಸದ್ಯಕ್ಕೆ ನಾನು ಈ ಸಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಾವಿರದ ಶರಣವ್ವ ಕನ್ನಡದ ತಾಯೆ, ಸಾವಿರದ ಶರಣವ್ವ ಕನ್ನಡದ ತಾಯೆ, ಸಾವಿರದ ಶರಣವ್ವ ಕನ್ನಡದ ತಾಯೆ. ಮುಂಗೋಳಿ ಕೂಗ್ಯಾವು ಮೂಡಣ ಬೆಳಗಿ, ತಂಗಾಳಿ ಬೀಸಾವು ತಾವರಿ ಹೂವರಳಿ. ಮುಂಗೋಳಿ ಕೂಗ್ಯಾವು ಮೂಡಣ ಬೆಳಗಿ, ತಂಗಾಳಿ ಬೀಸಾವು ತಾವರಿ ಹೂವರಳಿ.
ಮ್ಯಾಲೇಳು ಲೋಕಕ್ಕ ಈ ಏಳು ಲೋಕಕ್ಕ ಅಧಿಕವಾಗಲಿ ಹಬ್ಬಿ ನಿನ್ನ ಕಾರಣಿಕ ಮ್ಯಾಲೇಳು ಲೋಕಕ್ಕ ಈ ಏಳು ಲೋಕಕ್ಕ ಅಧಿಕವಾಗಲಿ ಹಬ್ಬಿ ನಿನ್ನ ಕಾರಣಿಕ ಹಾಲೊಕ್ಕಲಾಗಲಿ ಹೊಣ್ಣೊಕ್ಕಲಾಗಲಿ ಹಾಲೊಕ್ಕಲಾಗಲಿ ಹೊಣ್ಣೊಕ್ಕಲಾಗಲಿ ತೂಗು ತೊಟ್ಟಿಲ ಬೆಳ್ಳಿ ಬಟ್ಟಲ ತಾಯಿ ತೂಗು ತೊಟ್ಟಿಲ ಬೆಳ್ಳಿ ಬಟ್ಟಲದ ತಾಯೆ ಸಾವಿರದ ಶರಣವ್ವ ಕನ್ನಡದ ತಾಯೆ ಶರಣವ್ವ ಕನ್ನಡದ ತಾಯೆ ಸಾವಿರದ ಶರಣವ್ವ ಕನ್ನಡದ ತಾಯೆ ಮುಂಗೋಳಿ ಕೂಗಾವು ಮೂಡಣ ಬೆಳಗಿ ತಂಗಾಳಿ ಬೀಸಾವು ತಾವರಿ ಹೂವರಳಿ ಮುಂಗೋಳಿ ಕೂಗಾವು ಮೂಡಣ ಬೆಳಗಿ ತಂಗಾಳಿ ಬೀಸಾವು ತಾವರಿ ಹೂವರಳಿ ತಂದಾನೆ ತಾನೋ ತಾನೆ ತಂದನೋ ತಂದಾನೆ ತಾನೋ 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 ತಂದಾನೆ ತಾನೋ